ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ, ಕೇವಲ 2-3 ನಿಮಿಷದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಕಬ್ಬಿನ ಹಾಲನ್ನ ಯಾವ ರೀತಿ ಮಾಡೋದಂತ. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ, ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಟೇಸ್ಟ್ ಕೂಡ ಅಷ್ಟೇ. ಮನೆಯಲ್ಲಿ ಎಲ್ಲರಿಗೂ ಕುಡಿಯೋದಕ್ಕೆ ಕೊಟ್ಟಾಗ ಅವರಿಗೆ ಗೊತ್ತೇ ಆಗಲಿಲ್ಲ ನಾನು ಇದು ಮನೆಯಲ್ಲೇ ಮಾಡಿದಂತಹ ಕಬ್ಬಿನ ಹಾಲು ಅಂತೇಳಿ. ಇದು ನೋಡಿ, ಮೊದಲಿಗೆ ನಾನಿಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 4-5 ಗ್ಲಾಸ ಕಬ್ಬಿನ ಹಾಲು ರೆಡಿ ಮಾಡ್ಕೋಬೋದು. ಇದನ್ನು ಕ್ಲೀನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ನೀವಿಲ್ಲಿ ಫ್ರೆಶ್ ಪುದೀನ ಸೊಪ್ಪು ತೊಗೊಂಡ್ರೆ ರುಚಿ ಹೆಚ್ಚು. ಇವಾಗ ಪುದೀನ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕೊಂಡಾಗಿದೆ. ಇವಾಗ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಯಾವ ಕ್ವಾಂಟಿಟಿದಲ್ಲಿ ಇರಬೇಕಂದ್ರೆ 1 ಗ್ಲಾಸ್ ಕಬ್ಬಿನ ಹಾಲಿಗೆ 1-2 ಚಮಚ ಬೆಲ್ಲನ ಹಾಕೋಬೋದು ನೀವಿಲ್ಲಿ. ನಾನಿಲ್ಲಿ ಒಂದು 4 ಗ್ಲಾಸ್ ಮಾಡ್ತಿದ್ದೀನಲ್ವ, ಹೀಗಾಗಿ ನಾನಿಲ್ಲಿ ಒಂದು 8 ಚಮಚ ಬೆಲ್ಲನ ಹಾಕ್ಕೊಂಡಿನಿ. ಈ ರೀತಿ ನೀರಿನಲ್ಲಿ ಕರಗಿಸ್ಕೊಂಡು ಹಾಕ್ಕೋಬೇಕು. ಬೆಲ್ಲದಲ್ಲಿ ಏನಾದರೂ ಹೊಲಸಿದ್ರೆ ಅದು ನಾವು ಸೋದಿಸ್ಕೋಬೋದು. ನೀವು ಬೇಕಿದ್ರೆ ಡೈರೆಕ್ಟಾಗಿ ಹಾಗೆ ಬೆಲ್ಲ ಕ್ಲೀನ್ ಇದ್ದರೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೋಬೋದು. ಇವಾಗ ಬೆಲ್ಲ ಮೆಲ್ಟ್ ಮಾಡ್ಕೊಂಡು ಈ ರೀತಿ ಸೋಸ್ಕೊಂಡು ಹಾಕ್ತಿದ್ದೀನಿ. ಓಕೆ, ಬೆಲ್ಲ ಸೋಸ್ಕೊಂಡು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ 1-2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ 4 ಗ್ಲಾಸ್ ಕಬ್ಬಿನ ಹಾಲಿಗೆ 1-2 ನಿಂಬೆಹಣ್ಣು ಸಾಕಾಗುತ್ತೆ. ಅಂದರೆ ನೀವು 1 ಗ್ಲಾಸ್ ತೊಗೊಂಡು ಮಾಡ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ನೀವು ನಿಂಬೆಹಣ್ಣಿನ ರಸ ಕಮ್ಮಿ ಹಾಕ್ಕೋಬಾರ್ದು, ಅಂದ್ರೇ ಟೇಸ್ಟ್ ಸೂಪರ್ ಆಗಿರುತ್ತೆ ಇದ್ರದ್ದು. ಅಂದರೆ ಟೋಟಲ್ ನಾನಿಲ್ಲಿ 1-2 ನಿಂಬೆಹಣ್ಣು ಹಾಕ್ಕೊಂಡಿನಿ ಒಂದು 4 ಗ್ಲಾಸ್ ಕಬ್ಬಿನ ಹಾಲಿಗೆ. ಓಕೆ, ಇವಾಗ ನಿಂಬೆಹಣ್ಣು ಕೂಡ ನಾನಿಲ್ಲಿ ಸೋಸ್ಕೊಂಡು ಹಾಕ್ಕೊಂಡಾಗಿದೆ. ಅದ್ರ ಜೊತೆಗೆ ನಾನಿಲ್ಲಿ ಶುಂಠಿ ಹಾಕ್ತಿದ್ದೀನಿ, ಹಸಿ ಶುಂಠಿ. ಈ ಶುಂಠಿ ಕಮ್ಮಿನೇ ಇರಬೇಕು, ಜಾಸ್ತಿ ಹಾಕೋಬಾರ್ದು. ಹಾಗೆ ರುಚಿಗೆ ಬೇಕಾದಷ್ಟು ಸೇಂದಾ ನಮಕ್ ಹಾಕೊತಿದ್ದೀನಿ. ಉಪಾಸನೆಯಲ್ಲೇ ಬಳಸ್ತೀವಲ್ಲ ಆ ಉಪ್ಪು ಎಲ್ಲ ಸೇರಿಸಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ಓಕೆ ನೋಡಿ, ಎಲ್ಲ ಸೇರಿಸಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಟೆಕ್ಸ್ಚರ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಸೇಮ್ ಕಬ್ಬಿನಲ್ಲಿ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಟೇಸ್ಟ್ ಇರುತ್ತೆ. ಮತ್ತು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಈ ರೀತಿ ರುಬ್ಕೊಂಡ್ರೆ ಸಾಕು. ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಕಬ್ಬಿನ ಹಾಲು ರೆಸಿಪಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಅಂತೇಳಿ. ಇವಾಗ ಇದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ನೀವು ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ಟೇಸ್ಟ್ ಹೆಂಗೆ ಬಂದಿದೆ ಅಂತೇಳಿ. ಏನಾದರೂ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವಾ. ಸೊ ಮನೆಯಲ್ಲಿ ಗೊತ್ತೇ ಆಗಲಿಲ್ಲ ಇದು ನಾನು ಮನೆಯಲ್ಲೇ ಮಾಡಿದಂತಹ ಕಬ್ಬಿನ ಹಾಲು ಅಂತೇಳಿ. ಅಷ್ಟು ರುಚಿಯಾಗಿ ಬಂದಿತ್ತು. ಪುದೀನ ಸೊಪ್ಪು ಫ್ರೆಶ್ ಇದ್ದರೆ ಅದನ್ನೇ ಬಳಸ್ಕೊಳ್ಳಿ. ಹಾಗೆ ಇಲ್ಲಿ ನಿಂಬೆಹಣ್ಣು ಕೂಡ ನೀವು ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕೋಬೇಕು, ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಸೊ ಈ ಬಿಸಿಲಿನಲ್ಲಿ ಮನೆಯಲ್ಲಿ ಮಾಡಿ ನೋಡಿ. ನಿಮ್ಗೆ ಏನಾದರೂ ಕಬ್ಬಿನ ಹಾಲು ಕುಡಿಬೇಕಂತೇಳಿ ಆಸೆ ಆಗ್ತಿದ್ರೆ ಈ ರೀತಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಓಕೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಖಂಡಿತ ಟ್ರೈ ಮಾಡಿ.